ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ನಮಸ್ಕಾರ. ನಾನು ಕೃತಿಕಾ. ಪ್ರತಿ ವರ್ಷ ಸ್ಕೂಲಲ್ಲಿ ಮಕ್ಕಳು ಪರ್ಫಾರ್ಮ್ ಮಾಡ್ತಿದ್ದಾರೆ ಆನ್ಯುವಲ್ ಡೇಗೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ರೆಸ್ಟ್ಲೆಸ್ ಆಗೋರು ಅಮ್ಮಂದಿರು ಅಂತಂದ್ರೆ ತಪ್ಪಾಗಲ್ಲ. ಇವತ್ತು ಅಂಥ ಅಮ್ಮಂದಿರೆಲ್ಲ ಸೇರಿ ನಮ್ಮ ಏರಿಯಾದಲ್ಲಿ ಸುರಭಿ ಮಹಿಳಾ ಸಮಾಜದಲ್ಲಿ ಆನ್ಯುವಲ್ ಡೇನ ಪರ್ಫಾರ್ಮ್ ಮಾಡ್ತಿದ್ದಾರೆ. ಹೌದು, ಎಲ್ಲ ಅಮ್ಮಂದಿರು ಆನ್ಯುವಲ್ ಡೇಗೆ ಹೇಗೆಲ್ಲ ಪ್ರಿಪೇರ್ ಆಗಿದ್ದಾರೆ, ಹೇಗೆಲ್ಲ ಡಾನ್ಸ್ ಮಾಡ್ತಿದ್ದಾರೆ, ಹೇಗೆಲ್ಲ ನಾಟಕಗಳನ್ನ ಆಡ್ತಾ ಇದ್ದಾರೆ. ಸೊ ಅವರ ಪ್ರಿಪ್ರೇಷನ್ಸ್ ನ ಇವತ್ತು ಸ್ಟೇಜ್ ಮೇಲೆ ನೋಡುವಂತಹ ಟೈಮ್ ಅಂತ ಆದ್ರೆ ತಪ್ಪಾಗಲ್ಲ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಸೊ ಅಮ್ಮಂದಿರು ಎಲ್ಲರೂ ಹೇಗೆಲ್ಲ ಪರ್ಫಾರ್ಮ್ ಮಾಡ್ತಿದ್ದಾರೆ, ಇಷ್ಟು ದಿನ ಮಕ್ಕಳು ಸ್ಟೇಜ್ ಮೇಲೆ ಮಾಡ್ತಿದ್ದಾರೆ ಅಂತ ಅಂದಾಗ ಸಿಕ್ಕಾಪಟ್ಟೆ ಒಂಥರ ರಾತ್ರಿ ಎಲ್ಲ ನಿದ್ದೆ ನಮ್ಗಿಂತ ಹೆಚ್ಚಾಗಿ ಅಮ್ಮಂದಿರೇ ಮಾಡ್ತಿರ್ಲಿಲ್ಲ ಅಂತಂದ್ರೆ ಡೌಟೇ ಇಲ್ಲ. ಸೊ ಅದೇ ತರದ ಒಂದು ಪರ್ಫಾರ್ಮೆನ್ಸ್ ನ ಇವತ್ತು ನಮ್ಮ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ ನ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಫಸ್ಟ್ ಟೈಮ್ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬೆಲ್ ಒತ್ತನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸೊ ಅಮ್ಮಂದಿರೆಲ್ಲ ಹೇಗೆಲ್ಲ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಯಾವ ಹಾಡಿಗೆ ಡಾನ್ಸ್ ಮಾಡ್ತಿದ್ದಾರೆ, ಇದೆಲ್ಲ ನೋಡೋಕೆ ನಾನಂತೂ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಬನ್ನಿ ನೋಡೋಣ. ಶಾರದೆ ದಯ ಪಾಲಿಸು, ಈ ಬಾಳನ್ನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನ್ನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪರಮ
ಹಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿ ಅಡವಿ ದೇವಿಯ ಹಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೇ ಬಹುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ ಮಧುರವಾಗಿದೆ. ಮಹಾಮಂತ್ರಿ, ಇಲ್ಲಿ ನಿಂತರೆ ಮಹಾರಾಜ, ಇಲ್ಲಿ ನಿಂತರೆ ಮಯೂರ ವರ್ಮ. ಪೌರುಷವಿದ್ದರೆ ಸಾಕಾಗದ ಮಯೂರ 64 ವಿದ್ಯೆಯನ್ನು ಕಲಿತಿರಬೇಕು. ಅದಕ್ಕಾಗಿಯೇ ಈ ಕಾಂಚಿ ನಗರದಲ್ಲಿ ನನ್ನ ವಿದ್ಯಾಭ್ಯಾಸ ನಡೆಯಿತು. ಬೇಕಿದ್ದರೆ ಪರೀಕ್ಷಿಸಿ. ರಾಜನಿಗಿರುವ ಗುಣಗಳು ಸತ್ಯ, ಧರ್ಮ, ನ್ಯಾಯ, ನೀತಿ, ಸಂಸ್ಕಾರಗಳು. ಶರೀರಕ್ಕೆ ಪ್ರಧಾನ ಶಿರಸ್ಸು. ಬಿಸಿಲಿಗಿಂತ ಹುರಿಯುವುದು ಬೆಂಕಿ. ಅದರಿಗಿಂತ ಶ್ರೇಷ್ಠವಾದದ್ದು ಇದು. ಎಚ್ಚರಿಕೆ! ಯಾರಾದರೂ ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ಮಹಾರಾಜ ಕತ್ತು ಚಂಡಿನಿಂದ ಇರುತ್ತದೆ. ಏಕೆ ಮಹಾರಾಜ? ಹೆದರಬೇಡಿ. ನಾವು ಕದಮರು, ಕನ್ನಡ ತಾಯಿಯ ಮಡಿಯಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಸಂಸ್ಕೃತಿ, ಕನ್ನಡಿಗರ ನ್ಯಾಯ, ಕನ್ನಡಿಗರ ನ್ಯಾಯ, ನೀತಿ, ಸಂಸ್ಕಾರ ಇವು ನಮ್ಮ ರಕ್ತದಲ್ಲಿ ಹರಿಯುತ್ತಿದೆ. ಈ ಕರೆಯನ್ನು ನಿಮ್ಮ ಮಾತಿನ ಬಲ್ಲರು. ಕತ್ತಿನ ತಕ್ಷಣ ಎದುರಾಳಿಯನ್ನು ಸೋಲಿಸಬಹುದು. ಕತ್ತಿನ ತಕ್ಷಣ ಹೇಗೆ ನೆಟ್ಟಗಾದರು. ನಮಗೆ ಸೇವಾ ಇದ್ದಾಗ ಯಾರು ಬರಲ್ಲ. ನಮ್ಮ ರಾಜ್ಯ ಹೇಗೆ ಪಡಿಬೇಕು ನಮಗೆ ಗೊತ್ತಿದೆ. ಮತ್ತೆ ಸಿಗುವುದಾ? ಇಡೀ ಅವನನ್ನು ಬೇಕಾಗಿದ್ದಿಲ್ಲ. ಬಹಳ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈಯಾದ ಬೊಂಬೆ ನಾನಯ್ಯ, ನಾನಯ್ಯ, ಬೊಂಬೆ ನಾನಯ್ಯ. ನಾನಯ್ಯ, ಬೊಂಬೆ ನಾನಯ್ಯ. ಬಂಗಾರ ನೀನು, ಸಿಂಗಾರ ನೀನು, ನಿನ್ನ ಕೈಯಾದ ಬೊಂಬೆ ನಾನಯ್ಯ, ನಾನಯ್ಯ, ಬೊಂಬೆ ನಾನಯ್ಯ. ಸೈ ಎಂದು ಸಿಂಗಾರಿ, ಥೈ 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 ಬಂಗಾರಿ, ಥೈ 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 ಎಂದು ಸಿಂಗಾರಿ. ಬೆಟ್ಟದ ಮೇಲಿಂದ ಓಡೋಡಿ ಬಂದಂತ ಕಾವೇರಿ.
ಕೈ 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 ಬಂಗಾರಿ ಅರೆ
ತೀರ ಸೇರಿ ಪಯಣ ಪಾವನ ಅಯ್ಯರೆ ಅಯ್ಯ ಅಯ್ಯ ಅಯ್ಯರೆ ಅಯ್ಯ ಅಯ್ಯರೆ ಅಯ್ಯ ಅಯ್ಯ ಅಯ್ಯರೆ ಅಯ್ಯ ಯಾರಿಗೂ ತಿಳಿಯದಂತ ನೂರು ಗುಟ್ಟು ನೀರಲಿ ಗಿಡರಿಗೆ ಮಾತ್ರ ದೊರೆವ ಮುತ್ತುದಾದ ಕಡಬಲಿ ಯಾರಿಗೂ ತಿಳಿಯದಂತ ನೂರು ಗುಟ್ಟು ನೀರಲಿ ಗಿಡರಿಗೆ ಮಾತ್ರ ದೊರೆವ ಮುತ್ತುದಾದ ಕಡಬಲಿ ದುರಗಾದರೆ ಜೀವನ ಮಗೆಯುಳಲಿ ಬಿಟ್ಟಗಳಿಗೆ ನೀರ ನಮ್ಮ ದೇವರು ತೆರೆದ ಮೇಲೆ ಮಾತ್ರ ಅಪ್ಪ ಅಮ್ಮ ಮನೆ ಮಾಡು ಬಿಟ್ಟಗಳಿಗೆ ನೀರ ನಮ್ಮ ದೇವರು ತೆರೆದ ಮೇಲೆ ಮಾತ್ರ ಅಪ್ಪ ಅಮ್ಮ ಮನೆ ಮಾಡು ಬೆಳಗಲಿ ಬೆಳಗು ಗಂಡ ಗಂಡಿರು ಮಲಗುವಾತೆ ಕುಡಿದು ಬೆನ್ಮಯದೆಯಲಿ ಕುಡಿಯುವ ಚಿನ್ನರನ್ನು ಎತ್ತುವ ಬೆಹಗಲಿ ಮನಸೇರಿ ಮಲಗುವಾತೆ ಕುಡಿದು ಬೆನ್ಮಯದೆಯಲಿ ಕುಡಿಯುವ ಚಿನ್ನರನ್ನು ಎತ್ತುವ ಬೆಹಗಲಿ ಬಲಿ ಬಲಿ ಕರುಣಿ ದೈವ ನಿಜದಲ್ಲಿ ನಿರಬೇರಿನ ಲೀಲೆ ನಿರಬೇರಿನ ಲೀಲೆ ನನ್ನದಿ ಜೀವನ ಗಾಳಿ ದೂಕಿದ ತೀರ ಸೇರಿ ಪಯಣ ಪಾವನ ಕಿರಿ 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 ಲೋ ಕಿರಿ ಎಲ್ಲಿ ಹೋದ್ನಪ್ಪ ಇವನು ಕಿರಿ ಲೋ ಕಿರಿ
ಕಳ್ತಾನೆ ನೀವು. ಹೂ ಕಣೋ, ಇವತ್ತು ಎಲ್ಲೂ ಅಲಿಕ್ ಹೋಗ್ಬೇಡ. ಒಂದ್ ಹುಡುಗಿ ನೀನ್ ನೋಡಕ್ ಬರ್ತಿದೆ ಕಣಪ್ಪ. ಏನಪ್ಪ ನೀನು ಯಾವಾಗ್ಲೂ ಕಿರಿ ಕಿರಿ ಅಂತ ಕಿರ್ಚ್ಕೊತಾನೆ ಇರ್ತೀಯ. ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ತುಂಬಾ ಹಾಸ್ಯ ಮಾಡ್ತಾ ಇದ್ದಾರಪ್ಪ. ಈಗೇನೋ ಈ ಕಾಲದಲ್ಲಿ ಕಲ್ಲು ಮಣ್ಣು ಮಸಿ ಅಂತೆಲ್ಲ ಹೆಸರಿಟ್ಕೋತಾರೆ. ನಿಮ್ಮ ಅಮ್ಮನ ಅಪ್ಪ ನನಗೆ ಯಾವಾಗಲೂ ಕಿರಿಕ್ ಮಾಡೋರು. ಅವ್ರ ಹೆಸರಿಗೆ ಅವರ ನೆನಪಿಗೋಸ್ಕರ ನಿನಗೆ ಕಿರಿಕ್ ಅಂತ ಹೆಸರಿಟ್ಟಿದ್ದೀನಿ. ಅಯ್ಯೋ ಹೋಗಿ ಬಿಡಪ್ಪ, ಹಿಂದಿನ ಕಡೆ ಎಲ್ಲ ಯಾಕೀಗ? ಅಂದಾಗೆ ನನಗೆ ಸತ್ಯ ನಿನ್ನ ಕೀಚ್ಗಾರ ಹೆಸರಿಟ್ಟಿಲ್ವಲ್ಲ? ನಿಮ್ಮ ಅಮ್ಮನೇ ಕೇಳಪ್ಪ ಯಾಕೆ ಕರೆದಿದ್ದು ಅಂತ. ಹೇಳು ರತ್ನ. ಅದೇ ಕಣೋ, ಮೂರತ್ತು ಮದ್ವೆ ಮಾಡು ಅಂತ ಬಡ್ಕತಾ ಇದೆಯಲ್ಲ, ನೋಡಕ್ ಒಂದು ಹುಡುಗಿ ಬರ್ತೀಯಪ್ಪ. ಹೂನಪ್ಪ, ನಿನ್ ಫೋಟೋ ಜಾತಕನ ಊರಲ್ಲಿರೋ ಮ್ಯಾಟ್ರಿಮೋನಿಯಲ್ಗಳಿಗೆಲ್ಲ ಒಳ್ಳೆ ಪಾಂಪ್ಲೆಟ್ ತರ ಹಂಚಿದ್ದೆ. 10 ವರ್ಷ ಆಗಿತ್ತು, ಒಂದು ಹುಡುಗಿನಾದ್ರೂ ನೋಡಕ್ ಬರ್ಲಿಲ್ವಲ್ಲೋ ನಿಮ್ಗೆ. ಈಗಾದ್ರೂ ಆ ಏಳುಮಲೆ ವೆಂಕಟರಮಣ ಕಂಡ್ಬಿಟ್ಟು ನನ್ನನ್ನ ಪುತ್ರ ಸೆರೆಯಿಂದ ಬಿಡಿಸಿದ್ರೆ ಸಾಕಪ್ಪ ಸಾಕು. ಸರಿ ಸರಿ, ನೀವು ಹೋಗಿ ರೆಡಿಯಾಗಿ, ನಾನು ರೆಡಿ ಆಗ್ಬೇಕು. ಹುಡುಗಿರಿಗೆ ಹುಡುಗನ ಅಪ್ಪ ಅಮ್ಮನು ಚೆನ್ನಾಗಿ ಕಾಣ್ಬೇಕು ಅಂತ ಕಂಡೀಷನ್ ಹಾಕ್ತಾರೆ. ಅದೇನೋ ಸರಿ, ಹೋಗಿರಿ ಚೆನ್ನಾಗಿ ರೆಡಿ ಆಗಪ್ಪ. ಹುಡುಗಿ ಕಣ್ಣಿಗೆ ನೀನ್ ರಾಜ್ಕುಮಾರ್ ಕಂಡಂಗ್ ಕಾಣ್ಬೇಕಳು. ಈಗ ಹುಡುಗಿರ್ದೆ ಕಾಲ. ವಧು ಪರೀಕ್ಷೆ ಹೋಗಿ ವರ ಪರೀಕ್ಷೆ ನಡೀತಾ ಇದೆ, ಗೊತ್ತಾಯ್ತಾ? ನೀನು ಹುಡುಗಿ ಕಣ್ಣು ಕಾಣು ಚೆನ್ನಾಗಿ ಡ್ರೆಸ್ ಮಾಡ್ಕೋ. ಅವ್ನು ಕೇಳು ಪ್ರಶ್ನೆಗಳಿಗೆಲ್ಲ ಸರಿಯಾದ ಉತ್ತರ ಕೊಡ್ಬೇಕು, ಗೊತ್ತಾಯ್ತೇನೋ? ಅಪ್ಪ ಅಪ್ಪ, ಈ ಸಾರಿ ಅಂತೂ ಆ ಹುಡುಗಿ ನನ್ನನ್ನೇನು ನೋಡಿ ಒಪ್ಪದೇ ಇದ್ರೆ ನಾನಂತೂ ನಿತ್ಯಾನಂದ ಸ್ವಾಮಿ ಆಗ್ಬಿಡ್ತಿದ್ದೆ. ಏನು ಅಂತ ಹೇಳ್ತೀವಿ ನೋಡು, ಹುಡುಗಿ ಕಣ್ಣಿಗೆ ನೀನು ಚೆನ್ನಾಗಿ ಕಾಣ್ಬೇಕು, ಅವಳಿಗೆ ನಿನ್ನ ಪ್ರೀತಿ ಬರ ಹಾಕ್ಬೇಕಪ್ಪ. ಕಣೋ, ಆ ಹುಡುಗಿ ಬರ್ತಿದ್ದಾಗೆ ನಮಸ್ಕಾರ ಮಾಡು. ಅವ್ರು ಕೂತ್ಕೊಂಡು ಸೆಕೆಂಡ್ ಏನಾರು ಅಂತ ಇದ್ರೆ ಬೀಸಣಿಗೆ ತಗೊಂಡು ಗಾಳಿ ಹಾಕು. ಮತ್ತೆ ಇನ್ನೊಂದಪ್ಪ, ತಿಂಡಿ ಕಾಫಿ ತಿಂಡಿನ ಚಂದ ತಗೊಂಬ, ಗೊತ್ತಾಯ್ತೇನೋ? ಇಲ್ಲಿ ನೋಡು, ನೀನ್ ಮೊದ್ಲೇ ತಿಂಡಿ ಹೋದ, ಗೊತ್ತಾಯ್ತಾ? ಹುಡುಗಿ ಕೊಡದಲ್ಲೇ ನೀನು ಕೇಳು, ನೀನ್ ಮರಿ ಮೊದ್ಲೇ ತಿಂಡಿ ಹೋದ. ನೋಡು, ಹುಡುಗಿ ಬಂದು ಆಮೇಲೆ ಇರ್ತೀನಪ್ಪ. ನೋಡು, ಇನ್ನೊಂದು ಹುಡುಗಿ ಬಂದು ಕೂತ್ಕೊಳಕ್ ಹೋಗ್ಬೇಡ ಕಣೋ, ನಿಂತ್ಕೊಂಡೆ ಇರು, ತಿಳಿತಾ? ಈ ಸಲವಾದ್ರೂ ಆ ಹುಡುಗಿ ನಿನ್ನ ಒಪ್ಪಿ ಮದುವೆ ಆದ್ರೆ ನೀನ್ ಹೊಂದ್ಕೊಂಡು ಅವಳಿಗೆ ಜೀವನ ಮಾಡ್ಬೇಕು ಕಣೋ. ಇವತ್ತ ತಂದೆ ಮನೆಗೆ ಒಳ್ಳೆ ಹೆಸರು ತರಬೇಕು, ಗೊತ್ತಾಯ್ತೇನೋ? ಅಪ್ಪ, ನಾನೊಂದು ಮಾತು ಕೇಳಪ್ಪ. ಕೇಳಪ್ಪ ಕೇಳು. ನೀನ್ ಮದುವೆ ಆಗಿ ಹೋದ್ಮೇಲೆ ನನ್ನನ್ನು ಏನ್ ಕೇಳ್ತೀಯ, ಕೇಳೋದೇನು ಅಂತ. ಅಪ್ಪ, ನನ್ಗೆ ಯಾಕೋ ಭಯ ಆಗುತ್ತಪ್ಪ. ಆ ಹುಡುಗಿ ಏನಾದ್ರು ಏನೇನ್ ಪ್ರಶ್ನೆ ಕೇಳ್ತಾಳೋ ಏನೋ, ನನ್ಗೆ ಭಯ ಆಗುತ್ತೆ, ಗಾಬರಿ ಆಗುತ್ತೆ, ಆತಂಕ ಆಗುತ್ತಪ್ಪ. ರತ್ನ, ನಿನ್ ಮಗನ್ಗೆ ಈಗಲೇ ಗಾಬರಿ, ಆತಂಕ, ಭಯ ಎಲ್ಲ. ಮದುವೆ ಆದ್ಮೇಲೆ ಅವ್ನ ಗತಿ ಏನು? ದೇವ್ರೆ ಗತಿ. ರತ್ನ, ಆಯ್ತಾಯ್ತು, ಎಲ್ಲ ರೆಡಿ ಆಗ್ತಾ ಇದಾರೆ. ಒಂದ್ ಸ್ವಲ್ಪ ಒಂದು ಫೋನ್ ಮಾಡಿ ಕೇಳ್ಬೇಕು, ಎಷ್ಟೊತ್ತಿಗೆ ಬರ್ತಾರೋ ಏನು. ಹಲೋ ಹಲೋ, ಹೊರಟಿದ್ದೀರಾ? ಬನ್ನಿ ಬನ್ನಿ ಬನ್ನಿ. ಆಯ್ತು, ಹೊರಟಿದಾರಂತೆ. ಒಂದು ಸ್ವಲ್ಪ ನಾನು ನಮ್ಮ ರೆಡಿ ಮಾಡ್ದಮ್ಮ ಇದನ್ನ. ಹೀಗೆ ಏನ್ ಡ್ರೆಸ್ ಮಾಡ್ಕೊಂಡ್ ಬರ್ತಾನೋ ಏನೋ. ಹೇಳಿದೀನಿ ರಾಜ್ಕುಮಾರ್ ನಂಗೆ ಬಾರಪ್ಪ ಅಂತ ಹೇಳಿ ಸಾಕು. ಮುಂಡೆಗೆ ಏನ್ ಮಾಡುತ್ತೋ ಮಾಡ್ತಾನಪ್ಪ. ಏನ್ ಬಾರು ಅಂದ್ರೆ ನಾನು ರೆಡಿ ಆಯ್ತು. ಮಾಡ್ತೀನಮ್ಮ, ಚೆನ್ನಾಗಿ ಆದಷ್ಟು ಮಾಡಿ ಸೊಂಟ ನೋವು ಬಂದಿದೆ. ಆ ಸೊಸೆ ಬಂದು ಏನ್ ಮಾಡ್ತಾಳೋ ನೋಡ.
ರತ್ನ ಬನ್ನಿ ಹೋಗು. ನೀನು ಅದೇ ಚೆನ್ನಾಗಿ ಕಾಣುವಾಗಿ ಅವ್ರಿಗೆಲ್ಲ ಡ್ರೆಸ್ ಮಾಡ್ಕೊಂಡು ಹೋಗು. ನಾನು ರೆಡಿಯಾಗಿ ಬರ್ತೀನಿ. ಬನ್ನಿ ಬನ್ನಿ, ವೆಲ್ಕಮ್ ವೆಲ್ಕಮ್. ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ನೀನೆ. ಬನ್ನಿ ಅಮ್ಮ, ಬನ್ನಿ ಬನ್ನಿ. ರತ್ನ ನೋಡು ಯಾರು ಬಂದಿದ್ದಾರೆ ಅಂತ. ಬಂದ್ಬಿಟ್ರೆ ಆಗ್ಲೇ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಅಮ್ಮ. ಬನ್ನಿ ಬನ್ನಿ. ಈಗ ಬಂದ ಚೆನ್ನಾಗಿದ್ದೀರಾ? ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ರಮ್ಮ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಮಾಲಿನಿ ಅಂತ. ನಮ್ಮ ರಾಯಣ್ಣ ಶಾರು ಅಂತ ಕರೀತಾರೆ. ತುಂಬಾ ಪ್ರೀತಿ. ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಡ್ಯಾಡಿ, ಒಂದು ಗಂಟು ಪ್ರಾಣಿನ ನೋಡೇ ಬಿಡವ. ಆಯ್ತು ಆಯ್ತು, ಕರಿತೀನಿ. ಕಿರಿ ಕಿರಿ, ಲೋ ಕಿರಿ 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 ಕಿರಿ. ಯಾವುದು? ಮಗ ಕಿರಿ. ಇನ್ನು ಪ್ರೀತಿ ನಾವು ಕಿರಿ ಕಿರಿ ಅಂತ ಕರಿತೀವಿ. ನಿಮಗೆ ಪ್ರೀತಿ ಪಗೀತಿ ಎಲ್ಲ. ಬಟ್ ಮೈ ಮ್ಯಾರೇಜ್ ಇಸ್ ನಾಟ್ ಸೊ. ಕಿರಿ ಕುರಿ ಕಿರುಬ ಏನು ಇದೆಲ್ಲ ಯಶಸ್ ಇಂಥ ಹೆಸರೆಲ್ಲ ಜ್ಞಾಪಕಕ್ಕೆ ಬರ್ಲಿಲ್ವಾ? ಏನು ಮಾಡೋದು, ನಮ್ಗೆ ಆ ಕಾಲದಲ್ಲಿ ಗೊತ್ತಾಗಲಿಲ್ಲ. ಇಲ್ಲೆಲ್ಲ ಇರಲಿಲ್ಲ ನೀವು ಹೇಳಿದ್ರು. ಮುಂದೆ ನೀವು ಹೇಗ್ ಬೇಕೋ ನಾವು ಕರೆಯುವಂತೆ. ಏ ಕಿರಿ, ಲೋ ಕಿರಿ, ತಿಂಡಿ ತಗೊಂಡು ಬಾರೋ. ತಿಂಡಿ ತೀರ್ಥ ಏನು ಬೇಡ, ನನಗೆ ಚಿತ್ರ ಆಗುತ್ತೆ. ಹುಡುಗನ ಮೊದಲು ಕರಿಬೇಕು. ಕರೀರಿ, ನಮ್ಮ ಹುಡುಗಿ ನೋಡ್ತಾಳೆ. ಕಿರಿ, ಓ ಕಿರಿ ಬಾರೋ. ಎಷ್ಟೊತ್ತಾಯ್ತು, ಬಾರಪ್ಪ. ಏನಮ್ಮ ಇಲ್ಲ, ಅವನ್ಗೆ ನಿಮ್ಮನ್ನ ನೋಡಿ ಗಾಬರಿ ಭಯ ಎಲ್ಲ ಆಗ್ಬಿಟ್ಟು ಪಾಪ ನನ್ನ ಕೈ ನಡುಗ್ಬಿಟ್ಟಿದೆ. ಬಿಸಾಕಿದ್ದಾನೆ ಅಷ್ಟೇ, ಏನು ತಿಳ್ಕೊಬೇಡಿ. ಹೋಗ್ಲಿ ಬಿಡಮ್ಮ ಕಹಿ. ಆಯ್ತು, ನಿನ್ನ ಹೆಸರೇನು? ಕಿರಿಕ್ ಅಂತ. ನಿಮ್ಗೆ ಇಷ್ಟ ಇಲ್ಲ ಇದ್ರೆ ದಾಸ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಬಡ್ಕೋಬೇಕು, ದಾಸ್ ಅಂತೆ, ದಾಸಯ್ಯ. ಆಯ್ತು, ನಿಮ್ ಜೊತೆ ಏನಿಷ್ಟು? ಏಜು ಅವನ್ಗೆ 40 ವರ್ಷ ತುಂಬಕ್ಕೆ 4 ದಿನ ಇದೆ ಅಮ್ಮ. ನೀವು ಸುಮ್ಮನೆ ಮಧ್ಯ ಬಾಯ ಹಾಕ್ಬೇಡಿ. ಅಲ್ವೇ ರತ್ನ? ಕಣ್ರಿ, ನೀವು ಸುಮ್ಮನೆ ಮಧ್ಯ ಬಾಯ ಹಾಕ್ಬೇಡಿ. ಆಯ್ತಮ್ಮ. ಏನು ಓದಿದ್ಯಾ? ನಾನು BA. ಡಿಗ್ರಿ ಏನೋ ಚೆನ್ನಾಗೇ ಮಾಡಿದ್ಯಾ. ಆಯ್ತು, ಇಷ್ಟು ವರ್ಷ ಯಾಕೆ ನಿಮ್ಗೆ ಮದುವೆ ಆಗಿಲ್ಲ? ನನಗೆ ಮದುವೆ ಆಗಿದೆ, ಬರ್ತಿದ್ದೆ. ಬಾಯ್ ಮುಚ್ಚು. ಆಯ್ತು, ಎಲ್ಲಿ ವರ್ಕ್ ಮಾಡ್ತಿದ್ಯಾ? ಕಾರ್ಪೊರೇಟ್ ಕಂಪ್ನಿ. ಸ್ಯಾಲ್ರಿ ಎಷ್ಟು? 1 ಲಕ್ಷ ಬರುತ್ತೆ. 1 ಲಕ್ಷ ನನ್ನ ಮಗನಿಗೆ ಸಂಬಳ. 1 ಲಕ್ಷ ಅಷ್ಟೇನಾ? ಆಯ್ತು ಬಿಡು, ಕೆಲಸ ಮಾಡಕ್ ಬರತ್ತಾ? ಯಾವ ಬ್ರಹ್ಮ ವಿದ್ಯೆ ಕಲ್ತ್ಕೊಂಡ್ರೆ ಆಯ್ತು ಬಿಡಿ. ಮನೆ ಕೆಲಸಗಳು ಬರೋದಿದ್ರೆ ಬಟ್ಟೆ ಒಗೆಯುವುದು, ಪಾತ್ರೆ ಬೆಳಗುವುದು ಎಲ್ಲ ನೀನೇ ಮಾಡ್ಬೇಕು. ಓಕೆನಾ? ಈಗಿನ ಕಾಲದಲ್ಲಿ ಹುಡುಗರಿಮ್ಮ ಮನೆ ಕೆಲಸ ಎಲ್ಲ ಮಾಡೋದು. ನಮ್ಮ ಮನೆಯಲ್ಲಿ ನಮ್ಮ ಡ್ಯಾಡಿ ಕೆಲಸ ಮಾಡಲ್ವಾ? ಏನ್ ಚಾಲೋ, ಈಗ ಬೇಕಿತ್ತ ಈ ವಿಷಯ? ಮರ್ಯಾದೆ ತೆಗಿತಾ ಇದ್ದಾನೆ. ಇಲ್ಲ ಇಲ್ಲ, ಸಾರಿ, ನೀವು ಮಾಡ್ತೀರಲ್ವಾ? ನಿಜನೇ ಹೇಳಿದರೆ ಬಿಡಿ. ನಿಮ್ಮ ಮಗಳ್ ನೋಡಿದ್ರೆ ನಮಗೆ ಗೊತ್ತಾಯ್ತು ನೀವ್ ಮನೆ ಕೆಲಸ ನೀವೇ ಮಾಡೋದು. ಕಹಿ ಕಹಿ ಹೇಳಮ್ಮ, ಏನ್ ಹೇಳು ಹೇಳು. ವಧುದಕ್ಷಿಣೆ 5 ಲಕ್ಷ ರೂಪಾಯಿ. ಸಿಂಪಲ್, ಏನು ನಾವು ಜಾಸ್ತಿ ಕೇಳಲ್ಲ. ವಧುದಕ್ಷಿಣೆ 5 ಲಕ್ಷ ರೂಪಾಯಿ, 1 ಕಾರು, 10 ಕೆಜಿ ಚಿನ್ನ ಕೊಟ್ಟು ಒಳ್ಳೆ ಒಂದು ಚೌಟ್ರಿ ಮದುವೆ ಮಾಡಿಕೊಟ್ರೆ ಅಷ್ಟೇ ಸಾಕು. ಕೇಳ್ಬಿಡಮ್ಮ. ಇಲ್ಲಮ್ಮ,
ಆಯ್ತಮ್ಮ, ನಿನ್ನ ಡಿಮ್ಯಾಂಡ್ಗೆ ನಮ್ಮ ಒಪ್ಪಿಗೆ ಖಂಡಿತ ಇದೆ. ಇದ್ದ ಮನೆ ಮಠ ಎಲ್ಲ ಮಾಡ್ಬಿಟ್ಟು ನಿನ್ನ ಆಸೆ ಈಡೇರಿಸ್ತೀನಿ. ಸರಿ, ಇಲ್ಲೇನೋ ಮರ್ತು ಬಿಟ್ಟಲ್ಲ, ಹೇಳು. ಹೇಗಿದ್ಯಪ್ಪ? ಓಹೋ, ನಾನು ಮುಖ್ಯವಾದನ್ನೇ ಮರ್ತ್ಬಿಟ್ಟೆ. ನಮ್ಮಿಬ್ಬರ ಮದುವೆ ಆದ್ಮೇಲೆ ನಿಮ್ಮ ಮಗ ನಿಮ್ಮಿಬ್ಬರನ್ನು ಮರ್ತು ಬಿಡಬೇಕು. ಸೊ ನೋಡಿದ್ರಲ್ವಾ, ಒಂದು ಹಾಡ್ಗಿಂತ ಒಂದು ಹಾಡು ಸೂಪರ್ ಡೂಪರ್ ಆಗಿತ್ತು. ಸೊ ಸುರಭಿ ಮಹಿಳಾ ಸಮಾಜ ಆನ್ಯುವಲ್ ಡೇ ಅಲ್ಲಿ ಎಲ್ಲ ಅಮ್ಮಂದಿರು ಎಲ್ಲದಕ್ಕೂ ಸೈ ಅನ್ನೋ ತರ ಅಮ್ಮಂದಿರು ಮಕ್ಕಳಿಗೆ ಊಟ ಮಾಡಿಸಿ ಸ್ಕೂಲಿಗೆ ಕಳಿಸಿ ಅವ್ರಿಗೆ ಪ್ರಿಪೇರ್ ಮಾಡಿ ಎಕ್ಸಾಮ್ಸ್ ಎಲ್ಲ ಬರ್ಸಿ ಮಕ್ಕಳು ಒಂದು ಎಜುಕೇಶನ್ ರೀಚ್ ಮಾಡಿ ಪ್ರತಿ ಹೆಜ್ಜೆಯಲ್ಲೂ ಅವರು ಅವರ ಒಂದು ದಿನಚರಿಯನ್ನ ಕಳೀತಾರೆ. ಸೊ ಈ ತರ ಅವರು ಪ್ರಿಪೇರ್ ಆಗಿ ಈ ತರ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಆ ಒಂದು ಖುಷಿ ಹೀಗೆ ಸದಾ ಇರ್ಲಿ ಅಂತ ಎಲ್ಲ ಅಮ್ಮಂದಿರ್ಗೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ ನ ಮೂಲಕ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಹಾಗೆ ಲೈಕ್ ಮಾಡಿ ವಿಡಿಯೋಸ್ ಇಷ್ಟ ಆದ್ರೆ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.